ಸಾವಿತ್ರಕ್ಕಂಗೆ ಹುಷಾರಿರ್ಲಿಲ್ಲ. ತುಂಬ ಜನ ಸಂಬಂಧಿಕರು ಅಡುಗೆ ಮಾಡಬೇಕು ಅಂತ ಚಿಂತೆಲಿದ್ರು. ಅದಕ್ಕೆ ನಾನು ಅಡುಗೆ ಮಾಡಿದೆ. ಅವ್ರು ಬ್ರೇಸ್ಲೆಟ್ ಕೊಟ್ಟಿದ್ದೆ ತಪ್ಪಾಯ್ತಾ? ಅದರಿಂದ ನಾನು ನಿನ್ನ ಪಾಲಿಗೆ ಬೇಡವಾಗಿ ಹೋದ್ನ. ನಿನಗೆ ನಾನು ಬೇಡ ಅಂದಮೇಲೆ ನಾನು ಬದುಕಿದ್ದು ಏನಪ್ಪ ಪ್ರಯೋಜನ? ದೇವ್ರ ಅಮ್ಮನ ಕರ್ಕೊಂಡ, ಹಾಗೆ ನನ್ನೂ ಕರ್ಕೊಂಡ್ಬಿಟ್ಟಿದ್ದೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಶಚೆ ಇತ್ತು ಮಗಳೇ, ಮೇಲ್ಗಡೆ ದೇವತೆಗಳು ಓಡಾಡ್ತಿರ್ತಾರೆ. ಇಂಥ ಹೊತ್ತಲ್ಲಿ ಏನಾದರೂ ಅಂದ್ಕೊಂಡ್ರೆ ಅಷ್ಟು ಅಂದ್ಬಿಡ್ತಾರೆ. ನೋಡು ಮಗಳೇ, ತಿನ್ನೋ ಪ್ರತಿ ಅಗಳ ಮೇಲೂ ದೇವರು ಅವ್ರ ಹೆಸರು ಬರೆದಿರ್ತಾನಂತೆ. ಹಾಗೆ ಯಾರ್ಯಾರ ಪಾಲಿಗೆ ಏನೇನು ದಕ್ಕಬೇಕೋ ಅದು ದಕ್ಕುತ್ತೆ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗುತ್ತೆ. ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅಪ್ಪ. ಎಲ್ಲ ಕಷ್ಟಗಳು ನನಗೆ ಬರುತ್ತೆ, ಎಲ್ಲ ತಪ್ಪುಗಳನ್ನು ನಾನೇ ಮಾಡ್ತೀನಿ. ಯಾಕಪ್ಪ ಹೀಗೆ? ಇನ್ನು ಮುಂದೆ ಹಾಗಾಗಲ್ಲ ಮಗಳೇ. ಆದಿತ್ಯಪ್ಪನವ್ರು ಹೇಳಿದ್ರಲ್ವಾ ಕೆಲಸ ಕೊಡಿಸ್ತೀನಿ ಅಂತ, ಅವ್ರು ಹೇಳಿದ್ಮೇಲೆ ಮುಗೀತು. ಅವ್ರ ಮಾತು ಅಂದರೆ ವೇದವಾಕ್ಯ. ಅವ್ರ ಮಾತನ್ನ ಅಖಿಲಮ್ಮನವ್ರು ಕೂಡ ತೆಗೆದು ಹಾಕಲ್ಲ. ಎಲ್ಲ ಒಳ್ಳೆಯದಾಗುತ್ತೆ. ಆಯ್ತಪ್ಪ, ದೊಡ್ಡ ಯಜಮಾನ್ರು ಹೇಳ್ದಂಗೆ ಕೆಲಸ ಕೊಟ್ಬಿಟ್ರೆ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಈ ಥರ ತಪ್ಪುಗಳನ್ನ ಮಾಡಲ್ಲ. ನಿನ್ನ ಮನಸ್ಸಿಗೆ ನೋವು ಕೂಡ ಮಾಡಲ್ಲ. ನನ್ನ ಮಕ್ಕಳಿಂದ ನನಗೆ ಬೇಜಾರೇನೆ ಪಾರು. ನೀವುಗಳೇ ನನ್ನ ಪ್ರಪಂಚ. ಎಲ್ಲ ನಾನು ಅನ್ಕೊಂಡ ಹಾಗೆ ಸರಿಯಾಗಿ ನಡೆಯುತ್ತಲ್ವ ರಘು? ನೀನು ವಹಿಸ್ಕೊಂಡಿದ್ಯಾ ಅಂದಮೇಲೆ ಎಲ್ಲ ಚೆನ್ನಾಗಾಗುತ್ತೆ. ಅಖಿಲ, ಎಲ್ಲ ಸರಿಯಾಗಿ ನಡೀತಿದೆ ಅಂತ ನನಗನ್ನಿಸ್ತಿದೆಯಲ್ವಾ? ಯಾಕೆ ಹೀಗೆ ಕೇಳ್ತಿದ್ದೀರಿ? ಸುಮ್ಮನೆ. ಮದುವೆ ಆಗಿ 25 ವರ್ಷ ಆಯಿತು. ನೀವು ಉಸಿರಾಡೋ ರೀತಿನಲ್ಲೇ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಬಲ್ಲೆ. ಅಂಥದ್ರಲ್ಲಿ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿದೆ ಅಂದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮದುವೆ ವಿಚಾರದಲ್ಲಿ ಪ್ರೀತಿನೂ ಒಂದು ಮಾತು ಕೇಳ್ಬೋದಿತ್ತೇನೋ, ಅದಕ್ಕೆ ಕೇಳಿದೆ, ಮತ್ತೇನೂ ಇಲ್ಲ. ಬೇಗ ಖಾಲಿ ಮಾಡಲು 2 ಗಂಟೆ ಆಯಿತು. ಕುಡಿಯ ಬೇಗ, ಲೇಟ್ ಆಯಿತು. ಬೆಳಗ್ಗೆ ಕೆಲಸ ಇದೆ, ಮಿನಿಮಮ್ 10 ಅವರ್ ಮಲ್ಕೋಬೇಕಲ್ಲ. ನಾನಿಲ್ಲಿ ಹೆಂಗೆ ಬಂದೆ? ರಾತ್ರಿ ಜೋರಾಗಿ ಪಾರ್ಟಿ ಮಾಡಿ ಕುಡಿದು ಬಿದ್ದಿದ್ದೆ, ನಾನೇ ಕರ್ಕೊಂಬಂದೆ. ತಗೋ ಈ ಟ್ಯಾಬ್ಲೆಟ್ ತಗೋ, ತಲೆನೋವು ಕಮ್ಮಿ ಆಗುತ್ತೆ. ಬ್ರೋ, ನೀನೇ ನನ್ನ ಪಾಲಕ್ಕೆ ಬಚಾವಪ್ಪ. ನೀನು ಎಷ್ಟೊಂದು ಮ್ಯಾಟ್ರಲ್ಲಿ ನಾನು ಬಚಾವ್ ಮಾಡಿದ್ಯಾ, ಇನ್ನು ಒಂದೇ ಒಂದು ಮ್ಯಾಟ್ರಲ್ಲಿ ಬಚಾವ್ ಮಾಡಬೇಕಲ್ಲ. ಯಾವ ಮ್ಯಾಟ್ರು? ಆ ದಿಶಾ ಮ್ಯಾಟ್ರು. ಆ ದಿಶಾಗೆ ನಾನು ಕಟ್ಟಬೇಕು ಅಂತ ಮಾಮ್ ಪ್ಲ್ಯಾನ್ ಹಾಕಿದಾರಲ್ಲ, ನೀನು ಯಾಕೆ ಒಳ್ಳೆ ಮದುವೆ ಆಗಿ ನನ್ನ ಲೈಫ್ನ ಬಚಾವ್ ಮಾಡಬಾರ್ದು? ಅಲ್ಲ ಬ್ರೋ, ನಾನು ಈಗ ತಾನೇ ಜಗತ್ತು ನೋಡ್ತಾ ಇದ್ದೀನಿ. ಈಗಲೇ ಮದುವೆ ಅಂದರೆ ಕೈ ಕಾಲೆಲ್ಲ ಶೇಕ್ ಆಗುತ್ತೆ ಗೊತ್ತಾ? ಮಾಮ್ ಇಷ್ಟು ಕೆಟ್ಟ ನಿರ್ಧಾರ ತೊಗೊಳ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗಿಷ್ಟು ಬೇಗ ಮದುವೆ ಯಾಕೆ ಅಂತ. ಈಗ ತಾನೇ ಟೀನೇಜ್ ಮುಗಿಸಿ ಯೌವನ ಕಾಲಿಟ್ಟು ಹಾಯಾಗಿದ್ದೀನಿ. ಇಷ್ಟು ಬೇಗ ದಿಶಾ ನಾನು ಕಟ್ಬಿಡೋದ್ರಲ್ಲಿ ಮಾಮ್ಗೆ ಏನು ಸುಖ ಅಂತ? ಇಲ್ಲ ಬ್ರೋ, ಮಾಮ್ ತಗೊಳ್ತಿರೋದು ತಪ್ಪು ನಿರ್ಧಾರ, ಮಾಡ್ತಿರೋದು ಅಪರಾಧ, ಅನ್ಯಾಯ, ಡಬ್ಬ ಕೆಲಸ.
ಅಮ್ಮ ಮಾಡಿದ್ದು ಅನ್ಯಾಯ, ಅಪರಾಧ, ಡಬ್ಬ ಕೆಲಸ ಅಂತ ಹೇಳಕ್ಕೆ ಎಷ್ಟೋ ಧೈರ್ಯ ನಿನಗೆ? ಸಾರಿ ಬ್ರೋ. ನೀನು ಪೋಲಿ ಅಲ್ಕೊಂಡು ಎಣ್ಣೆ ಹೊಡ್ಕೊಂಡು ಕಂಡು ಹುಡುಗಿರ ಹಿಂದೆ ಸುತ್ತಾ ಇದ್ರೆ ನಾನು ಸುಮ್ಮನೆ ಇದ್ದೆ. ಯಾಕೆ ಹೇಳು? ನೀನು ಬದಲಾಗ್ತೀಯ ಅನ್ನೋ ಒಂದೇ ಒಂದು ನಂಬಿಕೆಯಿಂದ. ನೀನು ಬದಲಾಗಿಲ್ಲ, ಇನ್ನೂ ಹಾಳಾಗ್ತಾ ಇದೆಯಾ. ಅದಕ್ಕೆ ನಿನಗೊಂದು ಮದುವೆ ಮಾಡಿದ್ರೆ ದಾರಿಗೆ ಬರ್ತೀಯಾ ಅಂತ ಅಮ್ಮ ಈ ನಿರ್ಧಾರ ತಗೊಂಡಿರೋದು. ಅಮ್ಮ ಇಡೋ ಒಂದೊಂದು ಹೆಜ್ಜೆ, ತಗೊಳ್ಳೋ ಒಂದೊಂದು ನಿರ್ಧಾರದ ಹಿಂದೆ ಈ ಮನೆ ಗೌರವ ಎತ್ತಿ ಹಿಡಿಯೋ 106 ಯೋಚನೆಗಳಿರುತ್ತೆ. ಅದನ್ನ ಅನ್ಯಾಯ, ತಪ್ಪು, ಡಬ್ಬ ಅಂತ್ಯ. ಸಾರಿ ಬ್ರೋ. ಹೋಗು, ಫ್ರೆಶ್ ಆಗಿ ಬಾ. ಮಾಮ್ ಹೇಳಿದಾರೆ ಅಂದಮೇಲೆ ಏನೋ ಒಂದು ಪಾಯಿಂಟ್ ಇರುತ್ತೆ. ನಾನು ದಿಶಾ ಲವ್ ಮಾಡ್ಬಿಡ್ಲಾ? ನೋಡೋಕ್ಕೂ ಏನು ತೋಪಾಗಿಲ್ಲ, ಚೆನ್ನಾಗಿದ್ದಾಳೆ. ಆದರೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿನ ನೋಡಿದ್ರೆ ಅವ್ರ ಮೇಲೂ ಲವ್ ಆಗಿಬಿಡುತ್ತೆ. ಅಯ್ಯೋ ಅಯ್ಯೋ, ಕೆನೆ ನೋವ್ತಾ ಇದೆ. ಏನು ಹೊಡೆದಿಯಣ್ಣ? ಅಯ್ಯಪ್ಪ. ಈ ಅರಸನ ಕೋಟೆ ಕುಟುಂಬಕ್ಕೆ ನೀನೇ ಸರಿಯಾದ ವಾರಸುದಾರ ಆದಿ. ನನ್ನ ಮಾತೇ ನಿನಗೆ ವೇದವಾಕ್ಯ ಅಲ್ವಾ? ನಿನ್ನಂಥ ಮಗನನ್ನು ಪಡೆದಿದ್ದು ನನ್ನ ಪುಣ್ಯ. ಅಮ್ಮ ಇಡೋ ಒಂದೊಂದು ಹೆಜ್ಜೆ, ತಗೊಳ್ಳೋ ಒಂದೊಂದು ನಿರ್ಧಾರ, ಈ ಮನೆ ಗೌರವ ಎತ್ತಿ ಹಿಡಿಯೋ 106 ಯೋಚನೆಗಳಿರುತ್ತೆ.